2026ರ ಯುಜಿಸಿಇಟಿ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದ್ದು, ಇಂಜಿನಿಯರಿಂಗ್ ವಿಭಾಗದಲ್ಲಿ ತನಿಷಾ ಕಾರ್ತಿಕ್ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಪಡೆದು ಉತ್ತೀರ್ಣರಾಗಿದ್ದರೆ, ನಯನಾ ಗೋಪಿಯವರು ವೆಟರ್ನರಿ, ನರ್ಸಿಂಗ್, ಯೋಗ, ನ್ಯಾಚುರೋಪತಿ ಮತ್ತು ಬಿ ಫಾರ್ಮಾ ಡಿ ಸೇರಿದಂತೆ 4 ವಿಭಾಗಗಳಲ್ಲೂ ಫಸ್ಟ್ ರ್ಯಾಂಕ್ ಪಡೆದು ಉತ್ತೀರ್ಣರಾಗಿದ್ದಾರೆ. ಇನ್ನುಳಿದಂತೆ ಅಗ್ರಿಕಲ್ಚರ್, ಸಿರಿಕಲ್ಚರ್, ಫಾರೆಸ್ಟ್ ವಿಭಾಗದಲ್ಲಿ ನಿನಾದ್ ವಸಿಷ್ಠ ಅವರು ರಾಜ್ಯಕ್ಕೆ ಮೊದಲ ರ್ಯಾಂಕ್ನೊಂದಿಗೆ ತೇರ್ಗಡೆಯಾಗಿದ್ದಾರೆ. ಈ ಬಾರಿ 3,30,646 ಅಭ್ಯರ್ಥಿಗಳು ಸಿಇಟಿಗೆ ಅರ್ಜಿ ಸಲ್ಲಿಸಿದ್ರು. ಆ ಪೈಕಿ 3,09,014 ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ್ ಪ್ರಕಾಶ್ ಪಾಟೀಲ್ ಅವರು ತಿಳಿಸಿದರು. ಮಲ್ಲೇಶ್ವರಂನ ಕೆಇಎ ಕಚೇರಿಯಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿದ ಅವರು, ಸಿಇಟಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ರ್ಯಾಂಕ್ ಬಂದ ಅಭ್ಯರ್ಥಿಗಳಿಗೆ ಈ ಮೂಲಕ ಅಭಿನಂದನೆ ತಿಳಿಸುವೆ ಎಂದರು. ನಮಗೆ ಈ ಒಂದು ಎಕ್ಸಾಮ್ಗೆ 3,30,646 ಮಕ್ಕಳು ಇದಕ್ಕೆ ಅಪ್ಲೈ ಮಾಡಿದರು. ಆದರೆ ಅಪಿಯರ್ ಆಗಿರ್ತಕ್ಕಂಥದ್ದು 3,09,014 ಮಕ್ಕಳು ಈ ಒಂದು ಎಕ್ಸಾಮನ್ನು ಅವರು ಅಪಿಯರ್ ಆಗಿದ್ದಾರೆ. ಮತ್ತು ಫಿಸಿಕ್ಸಲ್ಲಿ 3,09,014 ಮಕ್ಕಳು ಅಪಿಯರ್ ಆಗಿದ್ದಾರೆ. ಕೆಮಿಸ್ಟ್ರಿಯಲ್ಲಿ 3,08,946 ಮಕ್ಕಳು ಅಪಿಯರ್ ಆಗಿದ್ದಾರೆ. ಆಮೇಲೆ ಗಣಿತದಲ್ಲಿ 3,02,384 ಮಕ್ಕಳು ಅಪಿಯರ್ ಆಗಿದ್ದಾರೆ. ಬಯಾಲಜಿಯಲ್ಲಿ 2,31,023 ಮಕ್ಕಳು ಈ ಒಂದು ಪರೀಕ್ಷೆಯಲ್ಲಿ ಅಪಿಯರ್ ಆಗಿದ್ದಾರೆ. ಇದಕ್ಕೆ 2,92,782 ಮಕ್ಕಳು ಎಲಿಜಿಬಲ್ ಆಗಿದ್ದಾರೆ. ಇದಕ್ಕೆ ಬೇರೆ ಬೇರೆ ಎಕ್ಸಾಮಲ್ಲಿ ಇಂಜಿನಿಯರಿಂಗಲ್ಲಿ 2,82,603 ಮಕ್ಕಳು ಎಲಿಜಿಬಿಲಿಟಿಯನ್ನು ಹೊಂದಿದ್ದಾರೆ. ಮತ್ತು BScಯಲ್ಲಿ 2,09,220 ಜನ ಎಲಿಜಿಬಿಲಿಟಿ ಹೊಂದಿದ್ದಾರೆ. ವೆಟರ್ನರಿ ಸೈನ್ಸಸ್ಸಲ್ಲಿ 2,12,909 ಜನ ಎಲಿಜಿಬಿಲಿಟಿ ಹೊಂದಿದ್ದಾರೆ. ಬಿ ಫಾರ್ಮಸಿಯಲ್ಲಿ 2,86,609 ಮಕ್ಕಳು ಎಲಿಜಿಬಿಲಿಟಿಯನ್ನು ಹೊಂದಿದ್ದಾರೆ. ಮತ್ತು ಫಾರ್ಮ್ ಡಿಯಲ್ಲಿ 2,86,965 ಮಕ್ಕಳು ಇದಕ್ಕೆ ಎಲಿಜಿಬಿಲಿಟಿಯನ್ನು ಹೊಂದಿದ್ದಾರೆ. BSc ನರ್ಸಿಂಗಲ್ಲಿ 2,18,785 ಮಕ್ಕಳು ಇದಕ್ಕೆ ಎಲಿಜಿಬಿಲಿಟಿಯನ್ನು ಹೊಂದಿದ್ದಾರೆ. ಆಮೇಲೆ ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಯೋಗ ಸೈನ್ಸಲ್ಲಿ 2,12,730 ಮಕ್ಕಳು ಎಲಿಜಿಬಿಲಿಟಿ ಹೊಂದಿದ್ದಾರೆ. ಮತ್ತು ಅಗ್ರಿಕಲ್ಚರ್ ಪ್ರಾಕ್ಟಿಕಲಲ್ಲಿ 21,775 ಮಕ್ಕಳು ಎಲಿಜಿಬಿಲಿಟಿ ಹೊಂದಿದರೆ, ನಮ್ಮ ವೆಟರ್ನರಿ ಸೈನ್ಸಸ್ ಪ್ರಾಕ್ಟಿಕಲಲ್ಲಿ 21,838 ಮಕ್ಕಳು ಎಲಿಜಿಬಿಲಿಟಿಯನ್ನು ಹೊಂದಿದ್ದಾರೆ. ಭೌತಶಾಸ್ತ್ರಕ್ಕೆ 1 ಪ್ರಶ್ನೆಗೆ ಕೃಪಾಂಕವನ್ನು ಕೊಡಲಾಗಿದೆ. ಮತ್ತು ರಾಸಾಯನಿಕ ಶಾಸ್ತ್ರದಲ್ಲೂ ಕೂಡ 1 ಪ್ರಶ್ನೆಗೆ ಕೃಪಾಂಕವನ್ನು ಕೊಡಲಾಗಿದೆ. ಜೀವಶಾಸ್ತ್ರದಲ್ಲಿ 1 ಪ್ರಶ್ನೆಗೆ 2 ಎಲಿಜಿಬಲ್ ಆನ್ಸರ್ ಇರೋದ್ರಿಂದ ಅದಕ್ಕೆ 2 ಕನ್ಸಿಡರ್ ಮಾಡಲಾಗಿದೆ. ಗಣಿತದಲ್ಲಿ ಯಾವುದೇ ಕೃಪಾಂಕ ಕೊಟ್ಟಿಲ್ಲ. ಇಂಜಿನಿಯರಿಂಗಲ್ಲಿ ಮೊದಲನೇ ರ್ಯಾಂಕು ತನಿಷಾ ಕಾರ್ತಿಕ್, 2ನೇದು ಸೃಜನ್ BS, 3ನೇದು ನಿನಾದ್ ವಿಶಿಷ್ಟ್, 4ನೇದು ಇರಾ ಜೈನ್, 5ನೇ ರ್ಯಾಂಕು ರಿಶಾನ್ ಫರ್ನಾಂಡಿಸ್, 6ನೇ ರ್ಯಾಂಕು ಅದ್ವೈಕ್ ಗಣಪತಿ, 7ನೇ ರ್ಯಾಂಕು ಚಿನ್ಮಯ್, 8ನೇ ರ್ಯಾಂಕು ಅಭಿ ಸನ್ನಯ್ಯ, 9ನೇ ರ್ಯಾಂಕು ಅಬಿಗೇಲ್ ವರ್ಗೀಸ್, 10ನೇ ರ್ಯಾಂಕು ಅನಿರುದ್ಧ್ ಎಸ್. ಈ 10 ಜನ ಮಕ್ಕಳು ಇಂಜಿನಿಯರಿಂಗಲ್ಲಿ ಟಾಪ್ 10 ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಈ ಬಾರಿಯ ಸಿಇಟಿ ಪರೀಕ್ಷೆಯಲ್ಲಿ ಇಂಜಿನಿಯರಿಂಗ್ ಸೇರಿದಂತೆ ಮುಂತಾದ ವಿಭಾಗದಲ್ಲಿ 10 ಟಾಪರ್ಸ್ಗಳಿದ್ದಾರೆ ಎಂದರು. ಇನ್ನು ಯುಜಿ ನೀಟ್ 26 ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ವೈದ್ಯಕೀಯ, ದಂತ ವೈದ್ಯಕೀಯ, ಆಯುರ್ವೇದ, ಹೋಮಿಯೋಪತಿ ಮತ್ತು ಯುನಾನಿ ಕೋರ್ಸ್ಗಳ ಪ್ರವೇಶಕ್ಕೆ ಸೀಟು ಹಂಚಿಕೆ ಮಾಡಲಾಗುತ್ತೆ ಎಂದು ಸಚಿವರು ತಿಳಿಸಿದರು. ಜೂನ್ 10ರಿಂದಲೇ ಆನ್ಲೈನ್ನಲ್ಲಿ ಕೌನ್ಸೆಲಿಂಗ್ ನಡೆಯಲಿದ್ದು, ಅದಕ್ಕಾಗಿ ಕೆಇಎ ಎಲ್ಲ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದೆ ಎಂದು ಇದೇ ವೇಳೆ ಹಾಜರಿದ್ದ ಕೆಇಎ ಎಂಡಿ ಪ್ರಸನ್ನ ಅವರು ತಿಳಿಸಿದರು. 2026ರ ಏಪ್ರಿಲ್ 23 ಮತ್ತು 24ರಂದು ರಾಜ್ಯದ 745 ಪರೀಕ್ಷಾ ಕೇಂದ್ರಗಳಲ್ಲಿ ಈ ಬಾರಿಯ ಸಿಇಟಿ ಪರೀಕ್ಷೆ ನಡೆಸಲಾಗಿತ್ತು.